ಹಾಯ್ ಫ್ಯಾಮ್, ನಾನು ನಿಮ್ಮ ಪ್ರೀತಿಯ ಟಾಮ್ ಮಾತಾಡ್ತಾ ಇದ್ದೀನಿ. ಹೇಳ್ರಪ್ಪ. ತುಂಬ ದಿವಸ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ. ನಾನಂತೂ ತುಂಬಾ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ ಪರ್ಸ್ನಲ್ ಲೈಫಲ್ಲಿ. ಸೊ ಅದಕ್ಕೋಸ್ಕರ ಇವತ್ತು ನಾವು ಫ್ಯಾಮಿಲಿ ಜೊತೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗ್ನ ಒಂದೊಳ್ಳೆ ಮೆಮೊರಿಯಬಲ್ ಹಾಗೂ ಎಂಜಾಯಬಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಸೊ ಬನ್ನಿ, ನೀವು ನನ್ನ ಜೊತೆ ಇರಿ. ಸೊ ಹಿಂಗಿರುತ್ತೆ, ಹಿಂಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೇಳ್ತೀನಿ. ಗೈಸ್, ಈಗ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಮೊದಲಾಗಿ ಇವರು ನಮ್ಮ ಅಕ್ಕ ಅವರು ಒಂದು ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ ಗೈಸ್, ಅದು ಹಾಸ್ಕೊಳ್ಳೋಕ್ಕೆ. ಅವರು ನಮ್ಮ ಮಾತಾಶ್ರೀಯವರು. ಮುಖ ತೋರಿಸಿ. ಅವರೆಲ್ಲ ಆ ಕಡೆ ಹೋಗಿದ್ದಾರೆ. ಸೊ ಈಗ ಇಲ್ಲಿ 4 ಜನ ಇದ್ದೀವಿ. ಸೊ ಚನ್ನಪಟ್ಟಣ, ನಮ್ಮೂರು ಚನ್ನಪಟ್ಟಣ, ಮಂಡ್ಯದಲ್ಲಿ ಒಬ್ರು ಹತ್ತಿದ್ದಾರೆ, ಚನ್ನಪಟ್ಟಣದಲ್ಲಿ ಒಬ್ರು ಹತ್ತಿದ್ದಾರೆ. ಹಾಗಾಗಿ ಅಲ್ಲಿ ಹತ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗೋಣ ಬನ್ನಿ. ಮಸ್ತ್ ಮಜಾ ಇರುತ್ತೆ. ಕೊನೆ ತನಕ ವಿಡಿಯೋನ ನೋಡಿ, ಮಿಸ್ ಮಾಡ್ಕೊಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಗೈಸ್, ಏನು ಹೇಳಬೇಕಪ್ಪ ಅಂದರೆ, ವಾಯ್ಸಿಗೆ ಒಂದು ಸ್ವಲ್ಪ ಕನ್ನಡಿ ಸಿಕ್ಕಿದ್ರೆ ಸಾಕು, ನಿಂತು ಕಡೆ ಎಲ್ಲ ತಲೆ ಬರ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಏನಂತೀರ? ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಹಾಯ್ ಗೈಸ್, ನಮ್ಮ ಅವರೆಲ್ಲ ಬಂದರು. ಈಗ ನಮ್ಮ ಹೆಡ್ ಮಾಸ್ಟರ್ ಆದ ನಮ್ಮ ಗಿರಿಜಾ ಅವರು ಹಾಯ್ ಹೇಳಿ. ಇಲ್ಲಿ ವಿಡಿಯೋ ಯಾರು ಇದು? ದೊಡ್ಡ ಸುಧವ ನಿಜ? ಹಾಯ್ ತೋರಿಸ್ಬೇಕಾ? ಇವರು ಇಲ್ಲಿ ಅವರು ಮೈಸೂರು. ಇವ್ರ ತಂಗಿಯವರು ಇವರು ಇಲ್ಲಿ ನಮ್ಮ ಮಾಮ್ಸವರು. ಇವ್ರು ನೀವು ನೋಡಿದ್ರೆ ಹಳೆ ವ್ಲಾಗ್ಗಳೆಲ್ಲ ಕಂಡಿರ್ತಾರೆ. ಆಕ್ಚುಲಿ ಗೈಸ್, ನಾವು ಇಲ್ಲಿ ಬಾತ್ ಮಾಡ್ಕೊ ಬರ್ತಾರೆ ಅಂದ್ಬಿಟ್ಟು ಇಷ್ಟು ದೊಡ್ಡ ಏನು ಊಟ ಮಾಡೋ ಇಲ್ಲಿ ಬಿರಿಯಾನಿ ತಿನ್ಬೋದು. ಇದರಲ್ಲಿ ಫುಡ್ ಅಲ್ಲಿ ಇಂಡಿಯಾ ನಂಬರ್ 1. ಬಾತ್ ತಿನ್ನಂಗಿಲ್ಲ, ಎಲ್ಲಾರ್ಗು ನೋಡ್ಲಿ ಅಂತಲ್ಲ, ಎಲ್ಲರೂ ನೋಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಎಸಿಗೆ ಗೈಸ್ ಎಲ್ಲ ಆಗ್ಲೇ ಫುಲ್ ಹೊಚ್ಕೊಂಡ್ ಮಲಿಕೊಬಿಟ್ಟವ್ರೆ. ಕಂಟೆಂಟ್ ಆಗ್ಲೇ ಎಲ್ಲ ಕಳ್ಳೆಕಾಯಿ ತೆಗ್ದು ಓಪನ್ ಮಾಡಿ ಚೀತಾಲ್ ಪತಾಲಾಗಿ ಸ್ಟಾರ್ಟ್ ಮಾಡ್ತಾ ಇದ್ರೆ. ಚಾಕ್ಲೇಟ್ ಇದು, ವಡೆ ಇದು. ಗೈಸ್, ಇದು ಮಧುರೊಡೆನ ನಿಪಿಟ ಕಮೆಂಟ್ ಮಾಡಿ. ನಾವಂತೂ ಫುಲ್ ಕನ್ಫ್ಯೂಷನ್ ಇದ್ದೀವಿ. ಸೊ ಹಾಗಾಗಿ ಈಗ ಇದನ್ನ ಶೇರ್ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿದೆ. ನೈಸ್, ಚೆನ್ನಾಗಿದೆ. ಹೆಂಗೈತೆ ಟೇಸ್ಟು? ಹೆಂಗೈತೆ ಟೇಸ್ಟು ಅಂದೆ. ಇದು ಮಂಡ್ಯ ವಡೆ, ಮದ್ದೂರು ಅಲ್ಲ. ನಿಜ ತಾನೆ ಮಾಮ? ಮಂಡ್ಯ ವಡೆ ತಾನೆ, ಮದ್ದೂರು ವಡೆ? ದೊಡ್ಡಿ ವಡೆ ಗಟ್ಟಿ ವಡೆ. ಮ್ಯೂಸಿಕ್. ಗೈಸ್, ಈಗ ನನ್ನ ತಮ್ಮ ಪ್ರಜ್ಜು ಬಿಡದಿಲ್ಲ ಹತ್ತವನೆ. ಸೊ ಈಗ ಅವನ್ನ ವೆಲ್ಕಮ್ ಮಾಡ್ಕೊಳಕ್ಕೆ 1, 2, 3, 4 ಜನ ಕಾಯ್ತಾ ಇದೀವಿ. ಹೋಗು, ಇಲ್ಲೇ ಅವನೇ ಇರ್ಬೇಕು. ನೋಡು, ಎದ್ ನಿಂತ್ಕೊನು. ಇವ್ನ ಯಾವನ ಸೆಡೆ ನನ್ ಮಗ. ಅಣ್ಣ ನಮಸ್ಕಾರ ಕಣಣ್ಣ. ಯಾವೂರು? ತೆಗಿಯೋಣ ಕೈನಾ. ಈಗ ನಡ್ರಿ ಒಳಗೆ. ಗೊತ್ತಾಗೋಯ್ತು.
ಗೊತ್ತಾಗೋಯ್ತು ಬಾಗಸ್ ನನ್ನ ಕೈಯಲ್ಲಿ ಆಯ್ತಾ ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. Here I come. Here I come. ಚೆನ್ನಾಗಿದ್ದೀರಾ? ಬೈ ನಿಮ್ಗೆ ಬೆಲೆನೇ ಇಲ್ಲ ಬೈ. ಬೈ ಗಿರಿಜವ್ವ ಏನಂತ ಇದು ಗೊತ್ತಾ, ಹೋದ್ರಲ್ಲಿ ಬಿಡು ಅಂತಿತ್ತು. ವಿಡಿಯೋ ಪ್ರೂಫ್ ಐತೆ ಬೈ. ಟೈಮ್ ಪಾಸ್ ನಮ್ಮ ಭಾಷೆಲಿ 3 ಅಂದ್ರೆ ಇಷ್ಟೇ ಗೈಸ್. ನೋಡಿ ಗೈಸ್, ಆಗ್ಲೇ ಈಗ ಆಲ್ರೆಡಿ ಒಂದು ಪ್ಯಾಕೆಟ್ ಫುಲ್ಲು ಕಡಲೆಕಾಯಿನ ಖಾಲಿ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಏನ್ ಬೇಕು ಬೈ? ಹಾಟ್ಸ್ಪಾಟ್. ನಾವೇ ಆಯ್ಕ ತಿಂತಾ ಇದೀವಿ, ನಮ್ಮ ಹತ್ರನೇ ಕೆರ್ಕ ತಿಂತಿದ್ದಿಲ್ಲ. ಕಿತ್ಕೊ ತಿಂತಿಲ್ಲ ಗೈಸ್. ನೋಡಿ ಫುಲ್ಲು ಈಗ ಬಾತ್ ಮಾಡ್ಕೊ ತಂದಿದ್ರೆ ನಮ್ಮ ಗಿರ್ಜವ. ಸೊ ಬನ್ನಿ ಈಗ ಊಟ ಮುಗಿಸಿ ನಮ್ಮ ಕೋಚ್ ಅಲ್ಲಿದೆ, ಅಲ್ಲಿ ಹೋಗಿ ಪೀಸಾಗಿ ಮರಿಕೊಳ್ಳೋಣ. ಬಾತ್ ಜೊತೆಗೆ ಮೊಸರು ಬಜ್ಜಿ ಕಾಂಬಿನೇಷನ್ ಇದ್ದೇ ಇರಬೇಕು, ಇಲ್ಲ ಅಂದರೆ ಸ್ವಲ್ಪ ಕಷ್ಟ. ಮೊಸರು ಬಜ್ಜಿ ಹಾಕೊಂಡು ಈಗ ಪೀಸಾಗಿ ಬ್ಯಾಟಿಂಗ್ ಮುಗಿಸೋಣ ಬನ್ನಿ. ಸೊ ಗೈಸ್, AC ಕೋಚಲ್ಲಿ ಏನೇನು ಕೊಟ್ಟಿರ್ತಾರಪ್ಪ ಅಂದರೆ ಒಂದು ಪಿಲ್ಲೋ ಇರುತ್ತೆ, ಒಂದು ಶಾರ್ಟ್ ಟವಲ್ ಇರುತ್ತೆ, ಒಂದು ಬ್ಲ್ಯಾಂಕೆಟ್ ಇರುತ್ತೆ, ಜೊತೆಗೆ ಒಂದು ಬ್ರಷ್ಶೀಟ್ ಥರ ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಗೈಸ್ ನಮ್ಮ ಟ್ರೈನು 4:05 ಬರಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಸ್ವಲ್ಪ ಬೇಗ ಬಂದ್ಬಿಟ್ಟು 3:30 3:45 ಅಷ್ಟೊತ್ತಿಗೆಲ್ಲ ಟ್ರೈನ್ ಬಂದು ನಿಂತ್ಕೊಬಿಟ್ಟಿತ್ತು. ಸೊ ಎದ್ದಿದ್ದು ಕಂಪ್ಲೀಟ್ಲಿ ಲೇಟ್ ಆಗೋಯ್ತು. ಆದರೂ ಗೈಸ್ ಈ ಥರ ಅಜೀಬಾಗಿ ಬರ್ತಾಯಿತ್ತು. ತಿರುಪತಿ ಗಾನ್ ರಾಂಗ್ 5 ನಿಮಿಷ ಡಿಫೆನ್ಸ್ ಆಗ್ಬಿಟ್ಟಿದ್ರೆ ಟ್ರೈನೇ ಮುಂದಕ್ಕೆ ಹೋಗ್ಬಿಟ್ಟಿರೋದು ಗೈಸ್. ಈ ಥರ ಆಗ್ಬಿಟ್ಟಿದ್ದೀರಿ. ಅಲ್ಲಿಂದ ಇಲ್ಲಿ ತನಕ ಕಷ್ಟಪಟ್ಕೊ ಬಂದಿದ್ದು ಮತ್ತೆ ಏನಿಲ್ಲ, ವಾಪಸ್ ಇವತ್ತೆಲ್ಲ ಕೆಳಗಡೆನೇ ಸುತ್ತಾಡ್ಬಿಟ್ಟು ನಾಳೆ ಟ್ರೈನ್ ಹತ್ರಕ್ಕೆ ವಾಪಸ್ ಸಿಗ್ತೀವಿ. ಈಗ ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ಅರೌಂಡ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಟಿಕೆಟ್ ದರ್ಶನಕ್ಕೆ ನಿಂತಿಲ್ಲ ಗೈಸ್, ದರ್ಶನ ಟಿಕೆಟ್ಗೆ ನಿಂತಿದ್ದೀವಿ ನಾವು. ಟಿಕೆಟ್ ತಗೊಂಡು ಆಮೇಲಿಂದ ದರ್ಶನ ಮಾಡೋಕೆ ಹೋಗ್ಬೇಕಿದೆ. ನೋಡೋಣ ಇದು ಸ್ವಲ್ಪ ಹಿಂಗೆ ಆಗುತ್ತೆ ಹೆಂಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಲ್ಲ ಇವರಿಂದನೇ ಆಗಿದ್ದು ಗೈಸ್. ಆ್ಯಕ್ಚುಲಿ 4 ಗಂಟೆಗೆ ಟ್ರೈನ್ ಬರ್ತಾರೆ ಅಂದ್ಬಿಟ್ಟು 3:15ಗೆ ಟ್ರೈನ್ ಬರೆಸ್ಬಿಟ್ರು. ನಾವು ಬಂದಿರೋದಕ್ಕೆ ಬೇಗ ಬಂದೈತೆ. ವರ್ಷಕ್ಕೆ 4 ಸಲ ಬರ್ತೀರ, ಎಲ್ಲಿ ಹೋಗ್ಬೇಕು ಅಂತ ಕರೆಕ್ಟಾಗಿ ಗೊತ್ತಿಲ್ವಾ ಗೈಸ್. ಇದು ರೈಲ್ವೆ ಸ್ಟೇಷನಿಂದ ಪಕ್ಕದಲ್ಲೇ ಇರೋದು. ಸೊ ನಿಮಗೆ ಆನ್ ಸ್ಪಾಟಲ್ಲಿ ಅಲ್ಲೇ ಟಿಕೆಟ್ ಕೊಡ್ತಾರೆ ದರ್ಶನಕ್ಕೆ. ಸೊ ಬೆಸ್ಟ್ ಆಫ್ ಬೆಸ್ಟ್ ಇಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಳ್ಳೋದೇ ಬೆಸ್ಟು ನಿಮಗೆ. ಗೈಸ್ ಈಗ ನಾವು ಆಟೋದಲ್ಲಿ ಹೋಗ್ತಾ ಇದೀವಿ ಗೈಸ್, ಮೆಟ್ಲದಾಗೆ. ಕಣ್ಣೆ ಬಿಡಲ್ಲ ಬೆಟ್ಟ ಹತ್ತಿಗೆ. ಏನಂತ ಮಾತಾಡ್ತೀರಾ ಈಗ ನೀವು? ಆಗ್ಲೇ ನಾವು ವಿಡಿಯೋ ಸ್ಟಾರ್ಟ್ ಮಾಡಾಗೋಯ್ತು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಈಗ ಗೈಸ್ ಶೇರಿಂಗ್ ಆಟೋದಲ್ಲಿ ಪೀಸಾಗಿ 8 ಜನ ಹೋಗ್ತಾ ಇದೀವಿ ಒಂದೇ ಆಟೋದಲ್ಲಿ. 9 ಕಿಲೋಮೀಟರ್ ಐತಂತೆ ಮೆಟ್ಲತ್ತಕ್ಕೆ. ಸೊ ಬನ್ನಿ ಪೀಸಾಗಿ ಮೆಟ್ಲು ಹತ್ಕೊಂಡು ಹೋಗೋಣ. ನಮ್ಮದು ದರ್ಶನ ಟಿಕೆಟ್ ಬಂದಿರೋದು 8 ಗಂಟೆಗೆ. ಸೊ 8 ಗಂಟೆಗೆ ನಾವು ಅಲ್ಲಿ ದರ್ಶನ ಮಾಡಿಸ್ತಾರೆ. ಸೊ 4 ಗಂಟೆಗೆ ನಾವು ಕ್ಯೂ ನಿಂತ್ಕೋಬೇಕು. ಅದಕ್ಕೋಸ್ಕರ ಈಗ ಪೀಸಾಗಿ ಮೆಟ್ಲು ಹತ್ಕೊಂಡು ನಾಷ್ಟ ಮಾಡ್ಕೊಂಡು ಆಮೇಲಿಂದ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಬ್ಯಾಗ್ನ ಮಡಗಕ್ಕೆ ಬಂದಿದ್ದೀವಿ. ಸೊ ಈ ಸ್ಪಾಟಲ್ಲಿ ಬ್ಯಾಗ್ನ ಮಡಗಿ ಈ ಬ್ಯಾಗ್ ಎಲ್ಲ ಮೇಲ್ಗಡೆ ಬಂದು ಕಲೆಕ್ಟ್ ಆಗುತ್ತೆ. ಅಲ್ಲೋಗಿ ಮತ್ತೆ ವಾಪಸ್ ಇಸ್ಕೋಬೇಕು. ಸೊ ಈ ಥರ ಮಾಡ್ತಾ ಇದ್ದಾರೆ, ಚೆಕಿಂಗ್ ಮಾಡಿ ಅವಳಿಂದ ಬ್ಯಾಗ್ನ ಇಸ್ಕೊತಾ ಇದ್ದಾರೆ. ಈ ಥರ ಒಂದು ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸಲ್ಲಿ ವೇ ಟು ತಿರುಪತಿ ಸ್ಟೆಪ್ಸ್ ಅಂತ ಇರುತ್ತೆ, ಅಲ್ಲಿ ನಡ್ಕೊ ಹೋಗ್ಬೇಕು.
ಗೈಸ್ ಈಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಟೀ ಅಂಗಡಿ ಕಾಣ್ತಿದೆ, ಮನೆ ಟೀ ಕುಡಿಯೋಣ. ಬೈ ಎಷ್ಟು ಲೋಟ ಎಷ್ಟುದ್ದ ಇದೆ ಬೈ ಲೋಟ? ಗೈಸ್ ಇಷ್ಟುದ್ದ ಇದೆ ಲೋಟ, 10 ರೂಪಾಯಿ ಗೈಸ್ ಇದಕ್ಕೆ. ಗೈಸ್ ಈಗ ಯಾವ ಥರ ಸ್ಕ್ಯಾಮ್ ಆಯ್ತಪ್ಪ ಅಂದರೆ, ಸೊ ಅವ್ರು 10 ರೂಪಾಯಿ ಟೀ ಕಾಫಿ ಅಂತ ಕರೀತಿದ್ರು. ಸೊ ಅದಕ್ಕೋಸ್ಕರ ನಾವು ಕೂಡ ಹೋಗ್ಬಿಟ್ಟು 10 ರೂಪಾಯಿ ತಾನೆ ಅಂದ್ಬಿಟ್ಟು ಹೋಗಿ ಕುಡ್ದು ಅಲ್ಲಿ ನೋಡಿದ್ರೆ ನಾವು ಬೂಸ್ಟ್ ತಗೊಂಡಿದ್ದಕ್ಕೆ ಬೂಸ್ಟ್ 15 ರೂಪಾಯಿ ಅಂತ ಹೇಳ್ತಾವ್ರೆ. ಏನು ಸ್ಕ್ಯಾಮ್ ಅಂತಾರೆ ಗೈಸ್, ನೀವು ನೋಡ್ಕೊ ಹೋಗಿ ಹುಷಾರು, ಒಂಥರ ಸ್ಕ್ಯಾಮ್ ಹಾಕಕ್ಕೆ ಹೋಗ್ಬಿಡಿ. ಓಹೋ ಮಹಾಪ್ರಭು ನೀವೇನಿಲ್ಲಿ? ಬನ್ನಿ ಗೈಸ್, ಈಗ ಮೆಟ್ಲ ಬೇಗ ಎತ್ತಿ ಮುಗಿಸಿ ಕಂಪ್ಲೀಟ್ ಮಾಡೋಣ.